ಚಿಕ್ಕದೊಂದು ಮೇಣದ ಬತ್ತಿ ತನ್ನ ಮಿತಿಯಲ್ಲಿ ಕತ್ತಲೆಯನ್ನು ನಿವಾರಿಸಲು ಪ್ರಯತ್ನಿಸುತ್ತದೆ. ಸೂರ್ಯನಿಲ್ಲದ ಸಮಯಕ್ಕೆ ಅದೇ ದೊಡ್ಡದು, ಯಾವುದೋ ಚಿಕ್ಕದೆಂಬ ಅಲಕ್ಷ್ಯ ಬೇಡ. ನಮಗೆ ಯಶಸ್ಸು ಕಾಣಬೇಕು, ಅದರ ಸದ್ದು ಕೇಳಬೇಕು. ಅಂದರೆ ಸುತ್ತಲಿನವರ ನಕಾರಾತ್ಮಕ ಧೋರಣೆಗಳಿಗೆ ಕಿವುಡರು ಕುರುಡರು ಆಗಿರಲೇಬೇಕಾಗುತ್ತದೆ. ಕಳೆದುಕೊಳ್ಳಬೇಕು ಎಂಬ ಭಯಕ್ಕಿಂತ ಪಡೆದು ಯಶಸ್ವಿಯಾಗುತ್ತೇನೆ ಎನ್ನುವ ಭರವಸೆ ಹೆಚ್ಚಿದಾಗ ಸೋಲಿಗೆ ಅವಕಾಶವೇ ಇಲ್ಲ. ವಿಶ್ವಾಸವೇ ವಿಜಯಕ್ಕೆ ಮೂಲ. ಸಹಿಷ್ಣುತೆ ನಮ್ಮ ಬಲದ ಸಂಕೇತ. ಸೇಡಿನ ಮನಸ್ಥಿತಿ ನಮ್ಮ ದೌರ್ಬಲ್ಯದ ಮೊದಲ ಲಕ್ಷಣ. ಸಹನೆಯಿಂದ ದೌರ್ಬಲ್ಯಗಳನ್ನು ಗೆಲ್ಲೋಣ. ಅಳುವಿನ ಪರಿಚಯವೇ ಇಲ್ಲವೆಂಬಂತೆ ನಗಬೇಕು. ಆಟದಲ್ಲೂ ಅಷ್ಟೇ, ಸೋಲೆಂದರೇನು ಎಂಬುದೇ ಗೊತ್ತಿಲ್ಲದಂತೆ ಗೆಲುವಿನತ್ತಲೇ ಗಮನವಿರಬೇಕು. ಮರ ಮುದಿಯಾಗುತ್ತಿದೆ ಎನ್ನುವುದಿಲ್ಲ, ಬೆಳೆಯುತ್ತಿದೆ ಅನ್ನುತ್ತೇವೆ. ಅಂತೆಯೇ ಮನುಷ್ಯನು ಕೊನೆಯವರೆಗೂ ಬೆಳೆಯುತ್ತಲೇ ಇರಬೇಕು. ಸಾಧಿಸುವ ಛಲವಿದ್ದರೆ ಗೆಲುವು ನಿನ್ನದೇ. ಆದರೆ ಪ್ರಯತ್ನ ನಿರಂತರವಾಗಿರಬೇಕು ಮತ್ತು ನಂಬಿಕೆ ಗಟ್ಟಿಯಾಗಿರಬೇಕು. ಯಶಸ್ಸಿನ ಹಿಂದಿರುವ ಸಂಗತಿಗಳೆಂದರೆ ಏಳು ಬೀಳು, ಸೋಲು, ಅವಮಾನಗಳು. ಅವುಗಳನ್ನು ಸಮರ್ಥವಾಗಿ ಎದುರಿಸುವ ರೀತಿಯೇ ಯಶಸ್ವಿಗೆ ಕಾರಣ. ಎದೆಗುಂದದೆ ಮುಂದುವರಿಯೋಣ. ಸಂಗೀತದ ಉಪಕರಣಗಳು ತಾವಾಗಿಯೇ ಶಬ್ದ ಹೊರಡಿಸುವುದಿಲ್ಲ. ಉತ್ತಮ ಸಾಧನಗಳಿದ್ದರೆ ಮುಗಿಯಲಿಲ್ಲ. ಅವುಗಳ ಸದುಪಯೋಗಕ್ಕೆ ಸಾಧನೆ ಬೇಕು. ಸಾಧಿಸೋಣ. ಕೆಟ್ಟವರಿಂದಲೂ ಕಲಿಯುವುದು ಸಾಕಷ್ಟಿದೆ. ಏನೇನು ಮಾಡಬಾರದು ಎಂಬುದಕ್ಕೆ ಅವರು ನಮಗೆ ಉದಾಹರಣೆಯಾಗಬಲ್ಲರು. ಇನ್ನೊಬ್ಬರು ನಮ್ಮನ್ನು ಇಷ್ಟಪಡಲಿ ಎಂದು ಏನೆಲ್ಲ ಮಾಡುವುದು ಸರಿಯಲ್ಲ. ಯಾರನ್ನು ಮೆಚ್ಚಿಸುವ ಅವಶ್ಯಕತೆ ಇಲ್ಲ ಎಂಬುದನ್ನು ತಿಳಿಯಲು ನಮ್ಮನ್ನೇ ನಾವು ಅರಿಯಬೇಕು ಅಷ್ಟೇ. ನೀವು ಇತರರ ಮನಸ್ಸಿಗೆ ನೋವು ತರುವ ಮಾತುಗಳನ್ನು ಮಾತನಾಡಿದರೆ ಅದೇ ನೋವು ನಿಮ್ಮ ಬದುಕಿನ ಪ್ರತಿಧ್ವನಿಯಾಗಿ ಮರಳುತ್ತದೆ. ನಿಮ್ಮ ಮಾತುಗಳ ಶಕ್ತಿಯನ್ನು ಅರಿತು ಸದಾ ಸತ್ಯ ಮತ್ತು ದಯೆಯಿಂದ ಮಾತನಾಡಿ. ಬೇರು ಭೂಮಿಯೊಳಗೆ ನಿಂತಿದ್ದರೆ ಮಾತ್ರ ಮರ ಆಕಾಶದತ್ತ ಬೆಳೆಯುತ್ತದೆ. ಅದೇ ರೀತಿ ವ್ಯಕ್ತಿಯು ತನ್ನ ಬುನಾದಿಯ ಅರಿವಿಟ್ಟುಕೊಂಡು ವಿನಮ್ರತೆಯಿಂದ ಇದ್ದಾಗ ಮಾತ್ರ ಸಾಧನೆಯ ಬೆಳವಣಿಗೆ ಕಾಣಲು ಸಾಧ್ಯ. ಹಾಲು ಸಕ್ಕರೆಯೊಂದಿಗೆ ಸಿಹಿಯಾಗುವಂತೆ ಒಳ್ಳೆಯವರ ಸಹವಾಸ ಬದುಕಿನ ಖುಷಿ ತರುತ್ತದೆ. ಕೆಟ್ಟವರ ಸಹವಾಸ ಅದನ್ನು ಹಾಳು ಮಾಡುತ್ತದೆ. ಬೇರೆ ಯಾರಿಂದಲೂ ನೀವು ತಪ್ಪಿಸಿಕೊಂಡು ಓಡಬಹುದು, ಆದರೆ ನಿಮ್ಮ ಮನಸ್ಸಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ನೀವು ಅದನ್ನು ಶುದ್ಧಪಡಿಸಿದಾಗ ಮಾತ್ರ ನಿಜವಾದ ಶಾಂತಿ ಸಿಗುತ್ತದೆ. ನಿನ್ನ ಜೀವನ ನಿನ್ನ ನಂಬಿಕೆ ಮೇಲೆ ನಿರ್ಧಾರವಾಗಿದೆ. ನೀನು ಏನನ್ನು ನಂಬುತ್ತೀಯಾ ಅದೇ ನೀನು ಆಗುತ್ತೀಯ. ಹಗಲು ಸೂರ್ಯನಿಗೆ ಮತ್ತು ರಾತ್ರಿ ಚಂದ್ರನಿಗೆ. ಎಲ್ಲರಿಗೂ ತಮ್ಮ ತಮ್ಮ ಕಾಲ ಬರುತ್ತದೆ. ನೀನು ಸಹ ತಾಳ್ಮೆಯಿಂದ ಎದುರು ನೋಡಬೇಕು ಅಷ್ಟೇ. ಎಲ್ಲರ ಸವಾಲುಗಳಿಗೆ ಉತ್ತರಿಸುತ್ತಾ ಕೂತರೆ ನಮ್ಮ ಅಮೂಲ್ಯ ಸಮಯ ಹಾಳು. ನಮ್ಮನ್ನೇ ನಾವು ಎದುರಿಸುತ್ತಾ ಗೆಲ್ಲುತ್ತಾ ಸಾಗಿದರೆ ಪ್ರಶ್ನಿಸಲು ನಮ್ಮೆದುರು ಯಾರೂ ಇರುವುದಿಲ್ಲ. ಯಾವ ಬದಲಾವಣೆಗೂ ಕಾರಣವಾಗದೆ ನಮ್ಮ ಸಮಯ ಹಾಳು ಮಾಡುವುದಲ್ಲದೆ ಸಂತೋಷ ನೆಮ್ಮದಿಯನ್ನು ಕಸಿಯುವ ಚಿಂತೆಯಿಂದ ಆದಷ್ಟು ದೂರವಿರೋಣ. ಸುರಂಗದಲ್ಲಿರುವ ಸಣ್ಣ ದೀಪ ಎಲ್ಲವನ್ನು ತೋರಿಸಲಿಕ್ಕಿಲ್ಲ, ಆದರೆ ಮುಂದಿನ ಹೆಜ್ಜೆ ಇಡಲು ಖಂಡಿತ ಸಹಾಯ ಮಾಡುತ್ತದೆ. ಅದಕ್ಕೆ ಯಾವುದನ್ನು ಕೂಡ ಚಿಕ್ಕದೆಂದು ಅಲಕ್ಷಿಸಬಾರದು.